ನಮಸ್ಕಾರ. ಇವತ್ತು ಸೂಪರ್ ಆಗಿರುವಂಥ ಮದುವೆ ಮನೆಯಲ್ಲಿ ಮಾಡುವಂಥ ಗೀ ರೈಸ್ ವೆಜ್ ಕುರ್ಮಾ ಮಾಡಿದ್ದೀನಿ. ನೋಡಿ ಎಷ್ಟು ಸೂಪರ್ ಆಗಿದೆ ಅಂತ, ಅಷ್ಟೇ ರುಚಿಯಾಗೂ ಇತ್ತು. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಯಾಕೆಂದರೆ ಮದುವೆ ಮನೆಯಲ್ಲಿ ತುಂಬ ಚೆನ್ನಾಗಿರೋ ಗೀ ರೈಸ್ ತಿಂತೀವಿ, ಅದು ಹೇಗೆ ಮಾಡೋದು ಅಂತ ಗೊತ್ತಿರಲ್ಲ. ಅದಕ್ಕೆ ಇವತ್ತು ನಾನು ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಒಂದ್ಸರಿ ಮಾಡಿ. ಪಂಕಜಾಸ್ ವೆಜ್ ಕಿಚನ್ಗೆ ಸ್ವಾಗತ, ಸುಸ್ವಾಗತ. ನಾನಿಲ್ಲಿ 1 ಲೋಟ ನಾರ್ಮಲ್ಲು, 1 ಲೋಟ ಬಾಸುಮತಿ ಅಕ್ಕಿ ತಗೊಂಡಿದ್ದೀನಿ. ಚೆನ್ನಾಗಿ 2 ಸತಿ ತೊಳೆದು ಅರ್ಧ ಗಂಟೆ ನೆನೆಯೋದಕ್ಕಿಟ್ಟಿದ್ದೀನಿ. ಕುಕ್ಕರಲ್ಲಿ ಒಗ್ಗರಣೆ ಮಾಡೋದಕ್ಕೆ 2 ಸ್ಪೂನ್ ತುಪ್ಪ, 2 ಸ್ಪೂನ್ ಎಣ್ಣೆ ತಗೊಂಡಿದ್ದೀನಿ. ರಿಚ್ ಆಗಿರಲಿ ಅಂದರೆ ಇನ್ನೂ ಬೇಕಾದ್ರೆ 1 ಸ್ಪೂನ್ ತುಪ್ಪ ಹಾಕ್ಬೋದು. ಹಾಕಿದಷ್ಟು ಚೆನ್ನಾಗಿ ರುಚಿಯಾಗಿರುತ್ತೆ. ಇದು ಸಣ್ಣದಾಗಿ ಹೆಚ್ಕೊಂಡಿರೋ 1 ದೊಡ್ಡ ಈರುಳ್ಳಿ, 3 ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಸುಮ್ಮನೆ ಕಲರ್ಫುಲ್ ಆಗಿರಲಿ ಅಂತ 1 ಹಿಡಿ ಬಟಾಣಿ ಹಾಕಿದ್ದೀನಿ. ನಾನು ಮಾಡ್ತಿರೋ ಗೀ ರೈಸು 4 ಜನಕ್ಕೆ ಹೊಟ್ಟೆ ತುಂಬ ಆಗುತ್ತೆ. ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಹುರಿಬೇಕು. ಮಸಾಲೆಗೆ 1 7-8 ಏಲಕ್ಕಿ, 10 ಲವಂಗ, 4 ಸಣ್ಣ ಚೂರು ಚಕ್ಕೆ, ಚಕ್ರ ಮೊಗ್ಗು 2, 3 ಹಿಡಿ ದ್ರಾಕ್ಷಿ ಗೋಡಂಬಿ ಎಲ್ಲದನ್ನು ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ಮಸಾಲೆಗೆ 3 ಬೆಳ್ಳುಳ್ಳಿ, 2 ಇಂಚ್ ಹಸಿ ಶುಂಠಿ, ತುಂಬ್ರಿ 1 ಸ್ಪೂನು, ಅರ್ಧ ಸ್ಪೂನ್ ಜೀರಿಗೆನ ತರಿಯಾಗಿ ರುಬ್ಕೊಂಡು ಈ ಮಸಾಲೆನ ಒಗ್ಗರಣೆಗೆ ಹಾಕೋಣ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಸಾಲೆ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡೋಣ. ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ಈಗ. ಈ ಥರ ಮಾಡಿದರೆ ಮದುವೆ ಮನೆಯಲ್ಲಿ ಹೇಗಿರುತ್ತೋ ಹಾಗೇ ಬರುತ್ತೆ. ತುಂಬ ಚೆನ್ನಾಗೂ ಇರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ. ಈಗ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಅರ್ಧ ಗಂಟೆ ಮುಂಚೆ ನೆನೆಸಿಟ್ಟಿದ್ವಲ್ಲ ಅಕ್ಕಿ, ಅದನ್ನು ಈಗ ಹಾಕೋಣ ಕುಕ್ಕರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಗೀ ರೈಸು ಮಾಡೋದು ತುಂಬ ಈಸಿ. ಯಾಕೆಂದರೆ ಕುಕ್ಕರಲ್ಲಿ ವಿಶಿಲ್ ಹಾಕ್ಸಿದ್ರೆ ಮುಗ್ದೇ ಹೋಗುತ್ತೆ. ಇದಕ್ಕೆ 1 ಚಿಕ್ಕ ತೆಂಗಿನಕಾಯಿ ಆದರೆ ಪೂರ ಬೇಕು. ದೊಡ್ಡ ತೆಂಗಿನಕಾಯಿ ಆದರೆ ಅರ್ಧ ಬಟ್ಲು ಪೂರ್ತಿ ತೆಂಗಿನಕಾಯಿನ ನುಣ್ಣಗೆ ರುಬ್ಬಿ ಹಾಕೋಣ. ಚೆನ್ನಾಗಿ ರುಬ್ಬಿ ಹಾಕಬೇಕು, ಆವಾಗ ತುಂಬ ರುಚಿಯಾಗಿ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಗೀ ರೈಸ್ಗೆ ಮೇಯ್ನ್ ಇಂಗ್ರೀಡಿಯೆಂಟು ತುಪ್ಪ ಮತ್ತು ಕಾಯಿ ಹಾಲು. ನೋಡಿ ಈ ಥರ ಆಗಿರಬೇಕು. ಕುಕ್ಕರ್ ಲಿಡ್ ಮುಚ್ಚಿ 2 ವಿಶಿಲ್ ಹಾಕ್ಸೋಣ. ಅಕ್ಕಿ 1 ಅಳತೆಗೆ 2 ನೀರು ಯಾವ ಥರ ಹಾಕ್ತೀವೋ ಅದೇ ಥರ ಹಾಕಿ 2 ವಿಶಿಲ್ ಹಾಕ್ಸಿ. ಈಗ ಸ್ಟೀಮ್ ಹೋಗಿ ಆರಿದೆ. ನೋಡಿ ಫೈನಾಗಿರೋಂಥ ಗೀ ರೈಸ್ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿದೆ ಅಂತ, ಘಮ ಘಮ ಅಂತ ಇದೆ. ಮನೆಯೆಲ್ಲ ಪರಿಮಳದಿಂದ ತುಂಬ ಹೋಗಿದೆ. ಅಷ್ಟು ಚೆನ್ನಾಗಾಗುತ್ತೆ ಗೀ ರೈಸು. ನೀವು ಒಂದ್ಸತಿ ಟ್ರೈ ಮಾಡಿ, ಹೇಗಿತ್ತು ಅಂತ ತಿಳಿಸಿ ಕಾಮೆಂಟ್ ಮಾಡಿ ನನಗೆ ಹೇಳಿ. ಈಗ ಇದನ್ನು ಸರ್ವ್ ಮಾಡೋಣ. ನಾನು ಇದ್ರ ಜೊತೆ ವೆಜ್ ಕುರ್ಮನೂ ಮಾಡಿದ್ದೀನಿ. ಎಲ್ಲರೂ ಇಷ್ಟಪಟ್ಟು ತುಂಬ ಚೆನ್ನಾಗಿ ತಿಂದರು. ನಾನು ಇನ್ನೂ ಸ್ವಲ್ಪ ಜಾಸ್ತಿ ಮಾಡಬೇಕಿತ್ತು ಅಂತ ಅನ್ನಿಸೋವಷ್ಟು ಚೆನ್ನಾಗಿತ್ತು. ವೆಜ್ ಕುರ್ಮದ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಸೂಪರಾಗಿದೆ ಅಲ್ಲ? ನೀವು ಒಂದ್ಸತಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಹೇಳಿ. ರೆಸಿಪಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಹೇಗಿತ್ತು ಅಂತ ನನಗೆ ತಿಳಿಸಿ. ಆವಾಗ ಇನ್ನೊಂದು ರೆಸಿಪಿ ಮಾಡೋಕ್ಕೆ ನನಗೆ ಇಂಟ್ರೆಸ್ಟ್ ಬರುತ್ತೆ. ನಿಮ್ಮ ಪ್ರೋತ್ಸಾಹ ನನಗೆ ಯಾವಾಗೂ ಇರಲಿ. ಮತ್ತೆ ಸಿಗೋಣ. ಧನ್ಯವಾದಗಳು.